Good morning, class. How are you? I think you are fine. And you also remember, you have studied the lesson 1, a day in the ashram. Do you remember that? What a fantastic lesson it was, isn't it? That lesson was written by Rabindranath Tagore, the national poet of India, and all the things explained in that lesson is how a day is spent by the students in the ashram. And do you remember what is the name of the ashram? Shantiniketan. Fine. So you have the beautiful memory of that first lesson, and with those beautiful memories I will take you to the second lesson, a poem by the name Beauty. What a beautiful name of the poem, isn't it? Beauty is the name of the poem. And E.N. Shur has written this poem. Of course, it's a very petty poem. It has got only 3 stanzas, and in the first stanza, the nature is explained and the author has made a prompt attempt to convince us how the nature is beautiful. ಈ ಪದ್ಯದಲ್ಲಿ 3 ಪ್ಯಾರಾಗ್ರಾಫ್ಗಳಿರುವುದು. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ನೇಚರ್, ಈ ಪ್ರಕೃತಿ ಅದು ಎಷ್ಟು ಚಂದ, ನಮ್ಮ ಸುತ್ತಮುತ್ತಲು ಎಲ್ಲ ಹಸಿರು ಹಸಿರಾಗಿದೆ, ಗಾಳಿ ಬೀಸ್ತದೆ, ಬಿಸಿಲು ಬರ್ತದೆ, ನೀರಿದೆ, ಬೆಟ್ಟ ಗುಡ್ಡ ಕಲ್ಲು ಎಲ್ಲ ಇದೆ. ಈ ಪ್ರಕೃತಿ ಎಷ್ಟು ಚಂದವಾಗಿದೆ, ನೇಚರ್ ಈಸ್ ಬ್ಯೂಟಿಫುಲ್ ಅನ್ನೋದನ್ನು ಮೊದಲ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, ದ ನೇಚರ್. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ದ ವರ್ಕ್ಸ್, ದ ಟಾಸ್ಕ್ಸ್, ದ ಡೀಡ್ಸ್, ವಾಟ್ ವಿ ಡು, ನಾವು ಮಾಡುವಂಥ ಕೆಲಸಗಳು ಎಷ್ಟು ಚಂದ ಅನ್ನೋದನ್ನು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಮೂರನೇ ಪ್ಯಾರಾಗ್ರಾಫ್ನಲ್ಲಿ ನಾವೇ ಬಹಳ ಚಂದ, ವಿ ಆರ್ ಬ್ಯೂಟಿಫುಲ್. ಸೊ ಅಲ್ಲಿ ಒಂದು ಕಡೆ ಹೇಳ್ತಾರೆ ಅವರು, ಯು ಯೋರ್ ಸೆಲ್ಫ್ ಆರ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಸುತ್ತಮುತ್ತಲು ಪ್ರಕೃತಿ, ನಾವು ಮಾಡುವ ಕೆಲಸ ಮಾತ್ರ ಚಂದ ಅಲ್ಲ, ನಾವು ಕೂಡ ಚಂದ. ನಿಮಗೆ ನೀವೇ ಕೇಳಿಕೊಳ್ಳಿ, ನೀವು ಚಂದ ಅಲ್ವಾ? ಹೌದಾ ಅಲ್ವಾ? ನೀವು ಚಂದ. ಇಲ್ಲಿ ಚಂದ ಅಂದರೆ ನಮ್ಮ ಮುಖ ಹೇಗಿದೆ, ನಮ್ಮ ಚರ್ಮದ ಬಣ್ಣ ಹೇಗಿದೆ, ದ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಚಂದ ಇರುವಂಥದ್ದು ಇನ್ ದ ಬಿಹೇವಿಯರ್, in the nature of how we behave, in the values what we believe, in the style of work, in the discipline. All these things, they judge our beauty. Fine. Now take the textbook, come to page number 14 in your textbook, and here you will find this. In page number 14 and 15, you will find this. As I told you, the name of the poem is Beauty. The author is A.A. Shur. Just see what is given in brief in this box. There is a shaded box. Pen name ಅಂದರೆ ಏನು? ಕನ್ನಡದಲ್ಲಿ ನಾವು ಈ ಕೃತಿಕಾರನ ಹೆಸರನ್ನು ಎಂತ ಅಂತ ಹೇಳ್ತೇವೆ? ಕಾವ್ಯನಾಮ ಅಂತ ಹೇಳ್ತೇವೆ. ಇಲ್ಲಿ ಕಾವ್ಯ ಅಂದರೆ ಪೊಯೆಟ್ರಿ. ಹಾಗಂತೇಳಿ ಇಲ್ಲಿ ಕಾವ್ಯ ಅಂದರೆ ಪೊಯೆಟ್ರಿ ಮಾತ್ರ ಅಲ್ಲ, ಒಬ್ಬ ಲೇಖಕ ಅವನ ಬರವಣಿಗೆಯ ಕೆಳಗೆ ಸಣ್ಣದಾಗಿ ಬ್ರೀಫ್ ಆಗಿ ಹಾಕುವಂಥ ಹೆಸರನ್ನು ಕಾವ್ಯನಾಮ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಪೆನ್ ನೇಮ್ ಅಂತ ಹೇಳ್ತೇವೆ. ಈ ಆಥರ್ನ ಪೆನ್ ನೇಮ್ A.E. Shur. ಒರಿಜಿನಲ್ ನೇಮ್ ಏನು ಅವರದ್ದು? ಶಿ ಇಸ್ ಎ ಲೇಡಿ. ಒರಿಜಿನಲ್ ನೇಮ್ ಏನು? ಲೂಯಿ ಅಬೀಟಾ. ಲೂಯಿ ಸ್ಪೆಲ್ಲಿಂಗ್ ನೋಡಿ, LOUISE. ಅದನ್ನು ಲೂಯಿಸ್ ಅಂತ ಓದಲಿಕ್ಕಿಲ್ಲ, ಲೂಯಿ ಅಬೀಟಾ. ಓಕೆ. ಅವರು ಹುಟ್ಟಿದ್ದು ಸೆಪ್ಟೆಂಬರ್ 9, 1926, ನ್ಯೂ ಮೆಕ್ಸಿಕೋ, USA.
USA, ನ್ಯೂ ಮೆಕ್ಸಿಕೋದಲ್ಲಿ ಹುಟ್ಟಿದ್ರು. ಆ್ಯಂಡ್ ಪಾಸ್ಡ್ ಅವೇ ಆನ್ ಟು 21st of July 2014 at the age of 87. Nationality American, ಇಸ್ಲೇಟಾ ಪ್ಯೂಬ್ಲೋ, ಅಮೇರಿಕದ ಇಸ್ಲೇಟಾ ಪ್ಯೂಬ್ಲೋ ರಾಷ್ಟ್ರೀಯತೆ ಅವರದ್ದು. ಆಕ್ಯುಪೇಷನ್, ಅವರ ವೃತ್ತಿ ಆಥರ್, ಪೊಯೆಟ್ ಆ್ಯಂಡ್ ಎಡ್ಯುಕೇಟರ್, ಕೃತಿಕಾರರು, ಬರೆಯುವಂಥವರು, ಕವಯಿತ್ರಿ ಮತ್ತು ಶಿಕ್ಷಣ ತಜ್ಞೆ, ಶಿಕ್ಷಣ ಕೊಡುವಂಥದ್ದು. ನೋನ್ ಫಾರ್, ಬಹಳ ಅವರು ಯಾವುದಕ್ಕೆ ಬಹಳ ಪಾಪ್ಯುಲರ್, ನೋನ್ ಫಾರ್ ಆಥರ್ ಆಫ್ ಐ ಆಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್. ಐ ಆಮ್ ಎ ಪ್ಯೂಬ್ಲೋ ಇಂಡಿಯನ್ ಗರ್ಲ್ ಅನ್ನುವಂಥ ಒಂದು ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಅದಕ್ಕಾಗಿ ಅವರು ಬಹಳ ಪಾಪ್ಯುಲರ್. ಎಸ್, ಆ್ಯಂಡ್ ಜಸ್ಟ್ ಬಿಲೋ ದ್ಯಾಟ್ there is a small heading, pre-reading, ಓದುವ ಮೊದಲು. ಓದುವ ಮೊದಲು ನಾವು ಇದನ್ನು ಗಮನಿಸುವ. ವಾಟ್ ಈಸ್ ಬ್ಯೂಟಿ? ಚಂದ ಅಂದರೆ ಏನು? ಟ್ರೈ ಟು ಡಿಸ್ಕ್ರೈಬ್ ವಾಟ್ ಬ್ಯೂಟಿ ಈಸ್ ಆರ್ ಲಿಸ್ಟ್ ಸಮ್ ಆಫ್ ದ ಥಿಂಗ್ಸ್ ಯು ಥಿಂಕ್ ಆರ್ ಬ್ಯೂಟಿಫುಲ್. ಈಗ ಬ್ಯೂಟಿ, ಚಂದ ಅಂದರೆ ಏನು? ಅದನ್ನು ನೀವು ಉತ್ತರಿಸಬೇಕು, ಆ ಪ್ರಶ್ನೆಗೆ ಉತ್ತರಿಸಬೇಕು. ಮತ್ತು ನಿಮ್ಮ ಪ್ರಕಾರ ಚಂದವಾಗಿರುವಂಥ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ. ಈಗ ಮೊದಲನೇ ಪ್ರಶ್ನೆ, ವಾಟ್ ಈಸ್ ಬ್ಯೂಟಿ? ಚಂದ ಅಂದರೆ ಏನು? Somewhere in the beginning I gave you a sentence. Beauty doesn't lie in the skin of the color. It doesn't lie in the shape of the face. It doesn't lie in the shape of the body. Instead, beauty lies in behavior, the culture, discipline, hard work. These are the things judging the beauty. Fine. So beauty ಅಂದರೆ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಎಷ್ಟು ಡಿಸಿಪ್ಲಿನ್ಡ್, ಶಿಸ್ತಿನವರಾಗಿದ್ದಾನೆ. ಒಬ್ಬ ವ್ಯಕ್ತಿಯ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ, ಒಬ್ಬ ವ್ಯಕ್ತಿ ಇತರರ ಜೊತೆ ಎಷ್ಟು ಚೆನ್ನಾಗಿ ಹೊಂದಿಕೊಳ್ತಾನೆ. ಇದು ಆ ವ್ಯಕ್ತಿಯ ಚಂದ, ಆ ವ್ಯಕ್ತಿಯ ಬ್ಯೂಟಿ. ದಿಸ್ ಇಸ್ ಮೈ ಡೆಫಿನಿಷನ್. ಅಫ್ಕೋರ್ಸ್ ಯು ಕ್ಯಾನ್ ಗಿವ್ ಯುವರ್ ಓನ್ ಡೆಫಿನಿಷನ್. ಆ್ಯಂಡ್ ನೌ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ಲಿಸ್ಟ್ ಔಟ್ ಫ್ಯೂ ಥಿಂಗ್ಸ್ ವಿಚ್ ಆರ್ ಬ್ಯೂಟಿಫುಲ್ ಆಸ್ ಯು ಥಿಂಕ್. ನಿಮ್ಮ ಯೋಚನೆಯ ಪ್ರಕಾರ ಚಂದವಾಗಿರುವಂತಹ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ. ನೀವು ಹೇಳ್ಬೋದು, ನಿಮ್ಮ ಮನೆಯಲ್ಲಿ ನೀವು ಪೆಟ್ ಬೆಕ್ಕನ್ನು ಸಾಕಿದರೆ, ಪೆಟ್ ನಾಯಿಯನ್ನು ಸಾಕಿದರೆ, ನಿಮ್ಮ ಮನೆಯಲ್ಲಿ ಒಂದು ದನ ಇದ್ದರೆ, ನಿಮಗೆ ಅದು ತುಂಬ ಚಂದವಾಗಿದ್ದರೆ, ತುಂಬ ಬಹಳ ಪ್ರೀತಿಯದ್ದಾಗಿದ್ದರೆ ನೀವು ಅದನ್ನು ಚಂದ ಅಂತ ಹೇಳ್ತೀರಿ. ಪರ್ಫೆಕ್ಟ್. ನಿಮ್ಮ ಮನೆಯಲ್ಲಿ ಪುಟ್ಟ ಪಾಪು ಇದ್ದರೆ, ಆ ಪಾಪನ ಹತ್ರ ತುಂಬ ಪ್ರೀತಿ ನಿಮಗೆ, ಅದು ಚಂದ ಅಂತ ನೀವು ಹೇಳ್ಬೋದು. ನಿಮ್ಮ ಹತ್ರ ಒಂದು ಚಂದದ ಪೆನ್ ಇದೆ, ಯಾವತ್ತೋ ಸ್ಯಾಂಡಿ ಜಾತ್ರೆಯಲ್ಲಿ ತಗೊಂಡದ್ದು, ಬಹಳ ಇಷ್ಟಪಟ್ಟು ತಗೊಂಡದ್ದು, ಅದನ್ನು ಚಂದ ಅಂತ ಹೇಳ್ಬೋದು. ನಿಮ್ಮ ಹತ್ರ ಒಂದು ಡ್ರೆಸ್ ಇದೆ, ಮೊನ್ನೆ ಬರ್ತ್ಡೇಗೋ ಅಥವಾ ಯಾವುದೋ ಮದುವೆಗೋ ತೆಗೆದದ್ದು. You can tell that the dress is also beautiful. Or you can say, my mummy is beautiful, my daddy is beautiful, my brother is beautiful, my sister is beautiful. You can tell anything. My house, building is beautiful. Nanna mane tumba chanda ide. Anything you can list out. Okay. So after this lesson, you can keep on enlisting what are all the things beautiful as you think. You can send it later to me through WhatsApp. Now we shall see the lines of the poem. Beauty is seen in the sunlight, the trees, the birds, corn growing and people working or dancing for their harvest. Beauty is heard in the night, wind sighing, rain falling, or a singer chanting, anything in earnest. Beauty is in yourself, good deeds, happy thoughts that repeat themselves in your dreams, in your work, and even in your rest. That's all. Poem is over. It's a very, very small poem, but very strong in stuff and very meaningful, and it's passing a very good message to us. It's a life message giving poem. Fine. We shall see the first stanza. Beauty is seen. ಚಂದವನ್ನು ನಮಗೆ ಕಾಣಲಿಕ್ಕಾಗ್ತದೆ. Look at the cover page of your textbook.
here there is a picture. Abruptly, it looks like a tree. While you see it with a rough look, it looks like a tree. But have a close look. What you are finding here? Are you finding the leaves and fruits? No. You are finding the books. The different shaped, the different colored books are printed here. Don't you think it's a beautiful picture? Of course, it's a beautiful picture. So you can see it. And it's just you see how the font is printed here. ಈ ಅಕ್ಷರ ಎಷ್ಟು ಚಂದ ಇದೆ ನೋಡಿ. ಇಂಗ್ಲಿಷ್ ಅಂತ ಬರೆದಿದ್ದಾರೆ ಅಕ್ಷರ, ಅದು ಚಂದ. ಸೊ ಬ್ಯೂಟಿ ಈಸ್ ಸೀಯಿಂಗ್. ಚಂದವನ್ನು ನಮಗೆ ನೋಡಿ ಅನುಭವಿಸುವುದಕ್ಕೆ ಆಗ್ತದೆ. ಬ್ಯೂಟಿ ಈಸ್ ಸೀಯಿಂಗ್. ಅಂಡ್ ಟು ಕಂಟಿನ್ಯೂ, ಇನ್ ದ ಸನ್ಲೈಟ್ the trees, the birds, corn growing and people working or dancing for their harvest. In the sunlight, ಬಿಸಿಲು ಬಂದಾಗ ಆ ಬಿಸಿಲಿನ ಬೆಳಕಿನಲ್ಲಿ ನಮ್ಗೆ ಏನೆಲ್ಲ ಕಾಣ್ತದೆ? ಬಿಸಿಲಿನ ಬೆಳಕಿನಲ್ಲಿ ನಮಗೆ ಏನೆಲ್ಲ ಕಾಣ್ತದೆ? The trees, the birds, ಚಂದದ ಮರಗಳು ಕಾಣ್ತವೆ, ಆ ಮರದಲ್ಲಿ ಇರುವಂತಹ ಪಕ್ಷಿಗಳು ಕಾಣ್ತವೆ. And the chirping birds, ಹಕ್ಕಿಗಳ ಚಿಲಿಪಿಲಿ ಗುಟ್ಟುವ ಹಕ್ಕಿಗಳು ಕಾಣ್ತವೆ, ಅವರ ಚಿಲಿಪಿಲಿ ಕೇಳ್ತದೆ ನಮಗೆ. ಸೊ ಇದನ್ನೆಲ್ಲ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಸೂರ್ಯನ ಬೆಳಕಿನಲ್ಲಿ. ದಟ್ ಈಸ್ ಬ್ಯೂಟಿಫುಲ್. ಹಾಗೆ ಕಾರ್ನ್ ಗ್ರೋಯಿಂಗ್. ಕಾರ್ನ್ ಅಂದರೆ ಜೋಳ. ಜೋಳದಲ್ಲಿ ಎರಡು ಇದೆ, ಮುಸುಕಿನ ಜೋಳ ಮತ್ತು ಮೆಕ್ಕೆಜೋಳ. ಸೊ ಜೋಳದ ತೆನೆ ನೋಡಿದ್ದೀರಿ ನೀವು, ಇಷ್ಟು ಉದ್ದ ಇರ್ತದೆ ಜೋಳದ ತೆನೆ. ಜೋಳದ ತೆನೆ ಹೀಗಿರ್ತದೆ. ಸೊ ಇದನ್ನು ಕಾರ್ನ್ ಅಂತ ಹೇಳ್ತಾರೆ. ಕಾರ್ನ್, ಜೋಳದ ತೆನೆ. ಸೊ ದ ಕಾರ್ನ್ ಗ್ರೋಯಿಂಗ್ ಅಂಡ್ ಪೀಪಲ್ ವರ್ಕಿಂಗ್. ಜೋಳವನ್ನು ಬೆಳೆಸುವಂಥವರು ಮತ್ತು ಪೀಪಲ್ ವರ್ಕಿಂಗ್, ಜನರು ಗದ್ದೆಗಳಲ್ಲಿ ದುಡಿತಾರೆ, ಉಳುಮೆ ಮಾಡ್ತಾರೆ, ಪ್ಲೋಯಿಂಗ್, ನೀರು ಹಾಯಿಸ್ತಾರೆ, ವಾಟರಿಂಗ್, ಬೆಳೆ ಕೊಯ್ತಾರೆ, ಹಾರ್ವೆಸ್ಟಿಂಗ್, ಇದೆಲ್ಲವನ್ನ ಮಾಡ್ತಾರೆ. ಪೀಪಲ್ ವರ್ಕಿಂಗ್, ಅದು ಚಂದ. ಆರ್ ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಹಾರ್ವೆಸ್ಟ್ ಅಂದ್ರೆ ಏನು ಹೇಳಿದೆ? ಬೆಳೆಯನ್ನು ಕಟಾವು ಮಾಡುವುದು. ಬೆಳೆಯನ್ನು ಕಟಾವು ಮಾಡ್ತಾರಲ್ಲ, ಅದನ್ನು ಹಾರ್ವೆಸ್ಟ್ ಅಂತ ಕರೀತಾರೆ, ಹಾರ್ವೆಸ್ಟಿಂಗ್. ಸೊ ಪೀಪಲ್ ಡಾನ್ಸಿಂಗ್ ಫಾರ್ ಹಾರ್ವೆಸ್ಟ್. ವಿಶೇಷವಾಗಿ ನೋಡಿ, ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ಪ್ಯಾಡಿ ಕಲ್ಟಿವೇಶನ್ ಬಗ್ಗೆ ನಿಮಗೆ ಗೊತ್ತಿದ್ರೆ, ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ನಮಗೆ ಸುಗ್ಗಿಯ ಬೆಳೆ ಬರ್ತದೆ. ದ ಸುಗ್ಗಿ ಕ್ರಾಪ್. ಸುಗ್ಗಿ ಕ್ರಾಪ್ ನಮಗೆ ಫೆಬ್ರವರಿ ಮಾರ್ಚ್ ಟೈಮ್ನಲ್ಲಿ ಬರ್ತದೆ. ಆ ಪ್ಯಾಡಿ ಸುಗ್ಗಿಯ ಕ್ರಾಪ್ ಅನ್ನು ಕಟಾವು ಮಾಡಿದ ನಂತರ ಪೀಪಲ್ ಯೂಸ್ ಟು ಸೆಲೆಬ್ರೇಟ್ ಎ ಫೆಸ್ಟಿವಲ್. ಸುಗ್ಗಿಯ ಸಮಯದಲ್ಲಿ ಹಬ್ಬ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಜನಗಳಿಗೆ ಖುಷಿ. ತುಂಬ ಭತ್ತ ಸಿಕ್ಕಿತು, ಇಡೀ ವರ್ಷ ಅವರಿಗೆ ಊಟಕ್ಕೆ ಪರವಾಗಿಲ್ಲ, ತೊಂದರೆ ಇಲ್ಲ. ಸೊ ಡಾನ್ಸಿಂಗ್ ಫಾರ್ ಹಾರ್ವೆಸ್ಟ್. ಕಟಾವು ಆದ ಮೇಲೆ ಒಳ್ಳೆಯ ಬೆಳೆ ಬಂದರೆ ಅವರು ಚಂದದಲ್ಲಿ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಈಗ ನೀವು ಈ ಕ್ಲಾಸ್ನಲ್ಲಿ ನೀವೆಲ್ಲರೂ ಕೂಡ 100% ರಿಸಲ್ಟ್ ಕೊಟ್ಟರೆ, ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಮಾರ್ಕ್ ತಗೊಂಡು ಪಾಸ್ ಆದರೆ, ಇಟ್ಸ್ ಎ ಗುಡ್ ಹಾರ್ವೆಸ್ಟ್ ಫಾರ್ ಎ ಟೀಚರ್. ನಮಗೆ ಸಿಗುವಂಥ ಬೆಳೆ ಏನು? ನೀವು ಎಷ್ಟು ಚಂದದ ರಿಸಲ್ಟ್ ಕೊಡ್ತೀರಿ, ದ್ಯಾಟ್ ಈಸ್ ಅವರ್ ಹಾರ್ವೆಸ್ಟ್. ಸೊ ನೀವೆಲ್ಲರೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ವಿ ಕೀಪ್ ಡಾನ್ಸಿಂಗ್, ನಮಗೆ ಖುಷಿ ಆಗ್ತದೆ. ಎಸ್, ಹಾಗಾದರೆ ವರ್ಷದ ಕೊನೆಯಲ್ಲಿ ನಮ್ಮ ಕುಣಿಯುವ ಹಾಗೆ ಮಾಡ್ತೀರಾ? ಯು ವಿಲ್ ಡೂ ದ್ಯಾಟ್. ಓಕೆ, ಫೈನ್. ನಾವು ಕಮ್ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ sighing, rain falling, or a singer chanting anything in earnest. ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನು ಹೇಳಿದ್ದೇವೆ? ಬ್ಯೂಟಿ ಈಸ್ ಸೀನ್. ಪ್ರಕೃತಿಯಲ್ಲಿ ಚಂದ, ಬ್ಯೂಟಿ, ಚಂದವನ್ನು ನೋಡ್ಲಿಕ್ಕೆ ಆಗ್ತದೆ. ನಾವು ಯಾಕೆ ಬ್ಯೂಟಿ ಈಸ್ ಹರ್ಡ್. ಚಂದವನ್ನು, ಬ್ಯೂಟಿಯನ್ನು ನಮಗೆ ಆಲಿಸುವುದಕ್ಕೆ ಆಗುತ್ತದೆ, ಕೇಳಲಿಕ್ಕಾಗ್ತದೆ, ಆಲಿಸ್ಲಿಕ್ಕಾಗ್ತದೆ. ಫೈನ್. ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ sighing. ವಿಂಡ್ sighing. sighing ಅಂದರೆ ಗಾಳಿ ಬೀಸುವಂಥ ಶಬ್ದ. ಮರಗಳು ಇದ್ದಲ್ಲಿ ಅಥವಾ ಬೇರೆ ಬೇರೆ ಕಡೆ
ಭತ್ತದ ತೆನೆಗಳು ಇದ್ದಲ್ಲಿ ಗಾಳಿ ಬೀಸುವಾಗ ಶಬ್ದ ಕೇಳ್ತದಲ್ಲ, ಅದನ್ನು ವಿಂಡ್ ಸೈಂಗ್ ಅಂತ ಹೇಳ್ತಾರೆ. ಗಾಳಿ ಬೀಸುವ ಸದ್ದು, ವಿಂಡ್ ಸೈಂಗ್. ವಿಂಡ್ ಸೈಂಗ್, ರೈನ್ ಫಾಲಿಂಗ್, ಮಳೆ ಬೀಳುವ ಸದ್ದು ನಿಮಗೆ ಗೊತ್ತಿದೆ. ಆರ್ ಅ ಸಿಂಗರ್ ಚಾಂಟಿಂಗ್, ಅಥವಾ ಒಬ್ಬ ಸಿಂಗರ್, ಒಬ್ಬ ಹಾಡುಗಾರ, ಒಬ್ಬಳು ಹಾಡುಗಾರ್ತಿ ಚಾಂಟಿಂಗ್. ಚಾಂಟಿಂಗ್ ಅಂದರೆ ಅದನ್ನು ಉದ್ಘೋಷಣೆ ಮಾಡುವುದು, ಹಾಡನ್ನು ಉದ್ಘೋಷಣೆ ಮಾಡುವುದು, ಇದೆಲ್ಲ ಚಂದ ಅಂತ ಹೇಳ್ತಾರೆ. ಎನಿಥಿಂಗ್ ಇನ್ ಅರ್ನೆಸ್ಟ್. ನಾವು ಯಾವುದು ಅರ್ನೆಸ್ಟ್ ಅಂದರೆ ಬಹಳ ಬಹಳ ಹಂಬಲ್ ಆಗಿ, ತುಂಬ ಹಂಬಲ್ ಆಗಿರುವಂಥದ್ದು, ಹ್ಯುಮಿಲಿಟಿ ಅಂತ ಕರೀತಾರೆ. ಬಹಳ ವಿನಯದಿಂದ ನಾವು ಹೇಳುವಂಥದ್ದು, ಅದನ್ನು ಹಂಬಲ್ ಆಗಿ ಹೇಳುವುದು ಹೇಳ್ತಾರೆ. ಆ ಹಂಬಲ್ ಆಗಿ ಹೇಳುವುದನ್ನು ಅರ್ನೆಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಬಹಳ ಪ್ರೀತಿಯಿಂದ ಪದ್ಯ ಹೇಳುವಂಥದ್ದು, ಗಾಳಿ ಬೀಸುವಂಥದ್ದು, ಮಳೆ ಬೀಳುವಂಥದ್ದು, ಈ ರೀತಿಯದ್ದೆಲ್ಲ ಅದು ಚಂದ, ಅದನ್ನು ಕೇಳಲಿಕ್ಕೆ ಚಂದ. ದಟ್ ಈಸ್ ವೈ ಇಟ್ ಈಸ್ ಸೆಡ್ ದ ಬ್ಯೂಟಿ ಈಸ್ ಹರ್ಡ್. ಯಾವುದನ್ನು ನಾವು ಕೇಳಬಹುದು?